ನಾನು ವಿನೋದರ ಪೂಜಾರಿ, ಜಿಲ್ಲಾ ಕಾನೂನು ಇದರ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ ಕಾಂಗ್ರೆಸ್ನಲ್ಲಿ. ಈಗ ನಾವು ಕೊಲ್ಲಂಬೆ ಗ್ರಾಮದ ಕಲ್ಲೊಳೆ ಎಂಬಲ್ಲಿದ್ದೇವೆ. ರಾಧಾಕೃಷ್ಣ ಅವರು ನಮಗೆ ಆತ್ಮೀಯರು, ನಮ್ಮ ಗ್ರಾಮದವರು, ನನ್ನ ನೆರೆಕೆರೆಯವರು. ಇವರ ಪ್ರಾಬ್ಲಮ್ 1 2 3 1 ವರ್ಷದಿಂದ 3 ವರ್ಷ ಆಯ್ತು. ಸಾಧಾರಣ 3 ವರ್ಷದಿಂದ ಅವರ ಪರಿಸ್ಥಿತಿ ನೋಡುವಾಗ ನಮಗೆ ಕೂಡ ಇದಾಗ್ತದೆ. ನಾವು ಪಂಚಾಯತಿಯಿಂದ ಸಣ್ಣ ಪುಟ್ಟ ಅದರ ಸಣ್ಣ ಪುಟ್ಟ ಇದು ಮಾಡಿದ್ದಾರೆ. ಇವರು ಶಾಂತ ಅಂತಿದ್ದಾರೆ, ಇವರು ಪಂಚಾಯತ್ ಮೆಂಬರ್ ಆಗಿದ್ದಾರೆ. ಇವರು ಹಗಲಿರುಳು ಅವರ ಕಷ್ಟಕ್ಕೆ ಸ್ಪಂದನೆ ಕೊಟ್ಟು ದಾನಿಗಳಿಂದ ಕೆಲವು ಅವರಿಂದ ಅಲ್ಲಿ ಓಡಿ ಎಲ್ಲ ಏನಾದರೂ ಮಾಡಿ ಅವರಿಗೆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಆದರೂ ಅದು ಸಾಕಾಗುವುದಿಲ್ಲ. ಇಂದಿನ ದಿನದಲ್ಲಿ ಅವರ ಮನೆ ಮತ್ತು ಅವರ ಫ್ಯಾಮಿಲಿ ಎಲ್ಲ ಇಷ್ಟು ಕಷ್ಟದಲ್ಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಷ್ಟವರೆಗೂ ಕೂಡ ಸ್ಪಂದನೆ ಕೊಡಲಿಲ್ಲ. ಇವರು ನಾನಾ ತರದ ಅರ್ಜಿ ಕೊಟ್ಟ ಏನೋ ಅವರಿಗೆ ಫೋನ್ ಮಾಡಿ ಏನು ಕೊಟ್ಟರು ಕೂಡ ಯಾರು ಕೂಡ ಇಷ್ಟವರೆಗೆ ಒಂದು ಸ್ಪಂದನೆ ಅಂತ ಅಧಿಕಾರಿಯವರಿಂದ ಬರಲಿಲ್ಲ. ಈಗ ನಮ್ಮ ಪಂಚಾಯತಿ ಕಂದಾವರ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಅವರಲ್ಲಿ ಕೂಡ ಮನವಿ ಮಾಡಿದ್ರು ಕೂಡ ಹೆಚ್ಚಿನ ನಮಗೆ ಅದರ ಸ್ಪಂದನೆ ಸಿಗಲಿಲ್ಲ. ಬಹಳ ಬೇಸರದ ವಿಷಯ. ಅದಲ್ಲದೆ ಇದು SST ಫಂಡ್ ಕೂಡ ಅದರಲ್ಲಿ ಏನಾದರೂ ಮಾಡಿ ಅವರಿಗೆ ಕೊಡ್ಬೋದು. ಮೇಲಿನ ಅಧಿಕಾರಿಗೆ ಅವರಿಗೆ ಸ್ಪಂದನೆ ಕೊಟ್ಟು ಅವರ ಕೈಯಿಂದ ಏನಾದರೂ ತೆಗೆದುಕೊಡುವ ಮಾಡ್ಬೋದು ಅವರಿಗೆ ಕೂಡ. ಆದರೂ ಅದು ಕೆಲಸ ಆಗ್ತಾ ಇಲ್ಲ. ಈಗ ಇಲ್ಲಿ ಕಂದಾವರ ಮಾಜಿ ಅಧ್ಯಕ್ಷರು ವಿಜಯ ಗೋಪಾಲ್ ಸುವರ್ಣ ಇದ್ದಾರೆ. ಅವರು ಕೂಡ ಇದರ ಬಗ್ಗೆ ನಿರಂತರವಾಗಿ ದಾನಿಗಳಿಂದ ಇದು ಮಾತಾಡಿ ಏನಾದರೂ ಸಣ್ಣ ಪುಟ್ಟ ಅವರಿಗೆ ಅವರ ಕೈಯಿಂದ ಸಾಧ್ಯದಷ್ಟು ಮಾಡ್ತಾ ಇದ್ದಾರೆ. ಆದರೆ ಇಂದಿನ ಪರಿಸ್ಥಿತಿ ಈ ಮಳೆಗಾಲದಲ್ಲಿ ಅವರ ಇವತ್ತ ನಾಳೆ ಈ ಮನೆ ಬಿದ್ದು ಹೋಗೋ ಪರಿಸ್ಥಿತಿ ಕೂಡ ಉಂಟು. ಈಗ ಅದನ್ನೆಲ್ಲ ನೋಡುವಾಗ ನಮ್ಮ ಬಚ್ಚು ಪರಿಸರದ ನಿಸಾರ್ ಕರಾವಳಿ ಅವರು ಸಮಾಜಮುಖಿ ಕೆಲಸ ಕಾರ್ಯ ನಾಗರಿಕ ಹೋರಾಟ ಸಮಿತಿ ಅದರಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಇವತ್ತಿನ ದಿನದಲ್ಲಿ ಇಲ್ಲಿ ಬಂದು ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಕೂಡ ಬಂದು ಅವರ ಕೈಯಿಂದ ಏನಾದರೂ ಸಹಾಯ ಮಾಡಬೇಕೆನ್ನುವ ನಿರ್ಧಾರ ಕೂಡ ಅವರ ಕೈಯಲ್ಲಿ ಉಂಟು. ಆದರೂ ಸಣ್ಣ ಪುಟ್ಟ ಇದಕ್ಕೆ ನಮ್ಮ ಸಹಾಯ ಸಾಕಾಗುವುದಿಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ಶಾಶ್ವತವಾಗಿ ಅವರಿಗೆ ಏನಾದರೂ ನಮಗೆ ಸೊಲ್ಯೂಷನ್ ಕೊಡಬೇಕಂತ ನಾವು ಇವತ್ತು ಬಂದು ಈ ಮುಖೇನ ದಾನಿಗಳಿಂದ ಅಧಿಕಾರಿಗಳಿಂದ ಇದಕ್ಕೆ ಸ್ಪಂದನೆ ಕೊಡಬೇಕು. ಇಲ್ಲದಿದ್ದರೆ ಇದರ ಬಗ್ಗೆ ನಾವೊಂದು ಕಾನೂನು ಹೋರಾಟ ಮಾಡಿ ಅವರಿಗೆ ನ್ಯಾಯ ತೆಗೆದುಕೊಳ್ಳುವ ಉದ್ದೇಶ ನಾವು ಇಟ್ಟುಕೊಂಡು ಇವತ್ತು ಇಲ್ಲಿ ಬಂದಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಒಂದು ಸಮಾಜ ಕಲ್ಯಾಣ ಇಲಾಖೆ ಇಲ್ಲದ್ರೆ ಅಂಬೇಡ್ಕರ್ ನಿಗಮ ಯಾವುದಾದ್ರೂ ಒಂದು ನಿಗಮದಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವರ ನಿಗಮದ ಮುಖೇನ ಇವರಿಗೆ ಶಾಶ್ವತ ಪರಿಹಾರ ತೆಗೆದುಕೊಳ್ಳಬೇಕಾಗಿ ನಾವು ಈ ಮುಖೇನ ನಾವೊಂದು ಮನವಿ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಏನು ಇಲಾಖೆಯಿಂದ ಸ್ಪಂದನೆ ಸಿಗದೇ ಇದ್ದಲ್ಲಿ ಕುಟುಂಬವನ್ನ ಕರ್ಕೊಂಡು ಬಂದು ಇಲಾಖೆಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಏನು ಪರಿಶಿಷ್ಟ ಪಂಗಡದ ಈ ಒಂದು ಮೂಲ ನಿವಾಸಿಗಳು ಯಾರಿದ್ದಾರೆ ಅವರಿಗೆ ಏನು ತೊಂದರೆ ಆಗಿದೆಯಾ ಅವರಿಗೆ ನಡೆದಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರನ್ನ ಎತ್ತುಕೊಂಡು ಬಂದು DC ಆಫೀಸಿನ ಎದುರುಗಡೆ ಪ್ರತಿಭಟನೆ ಮಾಡುವಂತ ಕಾರ್ಯಕ್ರಮವನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಅವರಿಗೆ ಏನು ನ್ಯಾಯ ಉಂಟು ಅದು ಸಿಗಬೇಕು. ಯಾಕಂತ ಹೇಳಿದ್ರೆ ಒಂದು SC/ST ಕುಟುಂಬ ಆಗಲಿ ಪರಿಶಿಷ್ಟ ಪಂಗಡ ಕುಟುಂಬ ಆಗಲಿ ನಶಿಸಿ ಹೋಗುವಂತ ಈ ಸಂದರ್ಭದಲ್ಲಿ ಅವರಿಗೆ ಮೂಲ ಸೌಕರ್ಯವನ್ನು ಒದಗಿಸುವಂಥದ್ದು ನಮ್ಮ ಜಿಲ್ಲಾಧಿಕಾರಿ ಆಗಲಿ ಅಲ್ಲದಿದ್ದರೆ ಏನು ಪರಿಶಿಷ್ಟ ಪಂಗಡದ ಏನು ಇಲಾಖೆಯ ಅಧಿಕಾರಿಗಳು ಯಾರಿದ್ದಾರ ಅದಕ್ಕೆ ಸೂಕ್ತ ಸ್ಪಂದನೆಯನ್ನು ಕೊಡಬೇಕು. ಕೂಡಲೇ ಸ್ಪಂದನೆಯನ್ನು ಕೊಟ್ಟು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತ ಈ ಮೂಲಕ ನಾವು ಮನವಿಯನ್ನು ಮಾಡಬೇಕು.